ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಸ್ವಪ್ನ ದೃಷ್ಟಿ ತೆಗಿಯೋದಿಕ್ ಬಂದಿರ್ತಾಳೆ. ಆಗ ಯಾಕಮ್ಮ ಸ್ವಪ್ನ ನೀನ್ ತೆಗಿತಿದ್ಯಾ ಅಂತ ಕೇಳ್ತಾ ಇರ್ತಾರೆ ಅಪರ್ಣವರು. ಅಯ್ಯೋ ಆಂಟಿ ಬಿಡಿ ಪರವಾಗಿಲ್ಲ ಅಂತ ಹೇಳ್ತಿದಂಗೆ ಇನ್ನು ಅಷ್ಟೊತ್ತಿಗೆ ಹೌದು ಕಾವ್ಯ ಎಲ್ಲೋಗಿದ್ದಾಳೆ ಅಂತ ಕೇಳ್ತಾ ಇರ್ತಾರೆ. ಇನ್ನೆಲ್ಲಿದ್ದಾಳೆ ಅದ್ಗೆ ನೀನ್ ಸೊಸೆ ಹೋಗಿದ್ದಾಳಲ್ಲ ಅಂತ ಹೇಳಿದ್ ನೋಡಿ. ಎಲ್ಲಿಗೋದ್ಲು ಅಂತ ಶಾಕ್ ಆಗಿ ಕೇಳ್ತಾ ಇರ್ತಾರೆ. ಮಾಮ್ ನೀನೇನು ಶಾಕ್ ಆಗ್ಬಿಡ, ಸುಮ್ನೆ ಇರು ಮಾಮ್, ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಬಂದ್ಮೇಲೆ ನೀನೇ ಮಾತಾಡ್ಸಿವಂತೆ. ಹೋ ದೇವಸ್ಥಾನಕ್ಕೆ ಹೋಗಿದ್ದಾಳಾ, ಎಷ್ಟೊತ್ತಾಗುತ್ತೋ ಅಂತೋ ನಾನ್ ಬರ್ತಾ ಇದ್ದೀನಿ ಅಂತ ವಿಚಾರಣೆ ಹೇಳಿದ್ಯೋ ಇಲ್ವೋ ಅಂತ ರಾಜ್ನ ಕೇಳ್ತಾ ಇರ್ತಾರೆ. ಹೇಳಿದೀನಿ ಮಾಮ್, ಅವಳೇನೋ ಪೂಜೆನ ಹಮ್ಕೊಂಡಿದ್ದಾಳೆ, ಅದನ್ನ ಮುಗಿಸ್ಬಿಟ್ಟೆ ಬರ್ತಾಳೆ, ನೀನೇನು ವರಿ ಮಾಡ್ಕೋಬೇಡ, ನಡಿ ಒಳಗೆ ಅಂತ ಸೀದಾ ಇನ್ನ ಆರ್ತಿನ ಎತ್ತಿಸ್ಕೊಂಡಿನ ಸ್ವಪ್ನ ಅಪ್ಪಣ್ಣವ್ರಿಗೆ ಆರ್ತಿ ಎತ್ತಿನ ಒಳಗಡೆ ಕರೀತಾ ಇರ್ತಾರೆ. ಇನ್ನೆಲ್ಲರೂ ಒಳಗ್ ಬಂದಿದ್ ನೋಡಿ. ಮಾಮ್ ಇವತ್ತೇ ಏನೋ ಇವತ್ತೇ ಅತ್ತೆಗೆ ಕಾವ್ಯ ಇಲ್ಲ ಈ ಮನೇಲಿ ಅನ್ನೋ ವಿಚಾರ ತಿಳಿಯುತ್ತೋ ಏನೋ. ಅಯ್ಯೋ ಬಾರೋ, ಇವತ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ರಾಜ್ಗೆ ಸುಳ್ಳು ಸಹ ಹೇಳಕ್ ಬರ್ತಾ ಇಲ್ಲ. ಅಲ್ಲ ಯಾವ್ದೋ ಊರ್ಗ್ ಹೋಗಿದ್ದಾಳೋ ಏನೋ ಅಂದ್ರೆ ಅದ್ ನಂಬೋದು. ಸಂಜೆವರೆಗೂ ಕಾಯ್ತಾರೆ ಅತ್ಗೆ, ಆಮೇಲೆ ಏನ್ ಹೇಳ್ತಾನೆ ಗೊತ್ತಾಗೇ ಆಗುತ್ತಲ್ವಾ, ನಡಿ ಹಾಗಾದ್ರೆ ಇವತ್ ಗೊತ್ತಾಗೇ ಆಗುತ್ತೆ ಅಂತ್ಯ, ಇದಕ್ ನೀನೇ ಕಾರಣ, ನೀನೇ ಒಪ್ಪಿಸ್ತೀನಿ ಅಂತ್ಯ ಅಂತ ಹೇಳ್ತಿದಂಗೆ ನೋಡ್ತಾ ಇರು ಏನಾಗುತ್ತೋ ಅಂತ ಅವನು ಸಹ ಇನ್ನ ಹೇಳ್ತಾ ಅವರಿಬ್ರು ಒಳಗ್ ಬಂದಿರ್ತಾರೆ, ನಾಗವೇಣಿ ಮತ್ತೆ ರಾಹುಲ್. ಈ ಕಡೆ ನೋಡಿದ್ರೆ ಕಾವ್ಯ ಕೆಲ್ಸನ ಕೇಳ್ಕೊಂಡು ಅವ್ರ ಸ್ನೇಹಿತರ ಹತ್ರ ಹೋಗಿರ್ತಾಳೆ. ಆಗ ನನ್ಗೆ ಇದೊಂದು ಅವಕಾಶ ಮಾಡ್ಕೊಡಿ, ನಾನು ಯಾವತ್ತೂ ನಿಮ್ಗೆ ಏನಾದ್ರೂ ಕಷ್ಟ ಆದ್ರೂ ನಾನು ನಿಂತ್ಕೊಂಡಿದ್ದೀನಲ್ವಾ, ನನಗೀಗ ಈ ತರ ಪ್ರಾಬ್ಲಮ್ ಇದೆ, ನಾನು ಬೇಕಂದ್ರೆ ಡಿಸೈನ್ಸ್ ಎಲ್ಲ ಹಾಕೊಡ್ತೀನಿ ಅಂತ ಹೇಳ್ತಾ ಇದೀನಿ ನೋಡಿ. ಅಯ್ಯೋ ನೀವ್ ನೋಡಿದ್ರೆ ಅಷ್ಟು ದೊಡ್ಡ ಮನೆ ಶ್ರೀಮಂತರು ಸೊಸೆ, ನೀವೀಗ ಅವಸರಕ್ಕೇನೋ ಡಿಸೈನ್ಸ್ ಹಾಕೊಡ್ತೀನಿ ನಾನೇ ಇದಕ್ಕೆ ಇರ್ತೀನಿ ಅಂತೀರಾ, ನಿಮ್ ಕಷ್ಟಗಳೆಲ್ಲ ತೀರೋದ್ರೆ ಮತ್ತೆ ಬಿಟ್ಟೋಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅಯ್ಯೋ ನೀವ್ ಹಾಗೆಲ್ಲ ಅನ್ಕೊಳಕ್ ಹೋಗ್ಬಿಡಿ, ನನ್ ಕಷ್ಟ ತೀರೋದ್ರೂ ನಿಮ್ಗೆ ನಾನು ಡಿಸೈನ್ಸ್ ಹಾಕೊಡೋ ಜವಾಬ್ದಾರಿ ನಂದು, ಅಷ್ಟೆಲ್ಲ ಯೋಚನೆ ಮಾಡ್ಬೇಡಿ ಸಂದೀಪ್ ಅವರೇ ಅಂತ ಎಲ್ಲ ಮಾತಾಡ್ತಾ ಇದ್ದಿದ್ ನೋಡಿ. ಆಯ್ತು ನಿಮ್ಗೀಗ ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಿದೆ, ನೀವು ಏಕಾಂಗಿ ಜೀವನನ ಬದುಕ್ತಿದ್ದೀರಾ ಅಂತಾನು ಗೊತ್ತಾಗ್ತಿದೆ, ಆದ್ರೂ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ತುಂಬಾ ಥ್ಯಾಂಕ್ಸ್, ನಾನ್ ನಿಮ್ ಕಾಲ್ಗೋಸ್ಕರನೇ ಕಾಯ್ತಾ ಇರ್ತೀನಿ ಅಂತ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಅಪರ್ಣ ಅವರು ಏನು ಕಾವ್ಯ ಕಾಣಿಸ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನ ರಾಜ್ ಸೀದಾ ಒಳಗ್ ಬಂದಿ ಮಾಮ್ ತಗೋ ಟ್ಯಾಬ್ಲೆಟ್ ತಗೋ ಅಂತ ಹೇಳ್ತಿದ್ದಂಗೆ ಇನ್ನೂ ಬಂದಿಲ್ವೇನೋ ಅವಳು. ಯಾರ್ ಮಾಮ್? ಇನ್ಯಾರೋ ನೀನ್ ಹೆಂಡ್ತಿ? ಅದು ಬರ್ತಾಳೆ ಬಿಡು ಮಾಮ್, ತಗೋ ನೀನ್ ಫಸ್ಟ್ ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡ್ಬೇಕಂತ ಹೇಳಿದ್ದಾರೆ ಡಾಕ್ಟರ್, ತಗೋ ಅಂತ ಹೇಳಿನ ಬಲ್ವಂತ ಮಾಡಿ ಕೊಡ್ತಾ ಇರ್ತಾನೆ. ಸರಿ ಮಾಮ್ ನಾನೊಂದ್ ಕಾಲ್ ಮಾಡ್ಕೋತೀನಿ ಅಂತ ಹೇಳ್ತಿದಂಗೆ ಇನ್ಯಾರಿಗೆ ಅವಳಿಗೇನೇನೋ ಮಾಮ್ ಆಯ್ತು ಅಂತ ಸೀದಾ ಅಲ್ಲಿಂದ ಹೊರಟಿರ್ತಾನೆ ಬೇಜಾರಾಗಿ. ಅಷ್ಟೊತ್ತಿಗೆ ಧನಲಕ್ಷ್ಮಿ ಅವರು ಸಹ ಜ್ಯೂಸ್ನ ತಗೋ ಬಂದಿರ್ತಾರೆ. ಆಗ ಧನಲಕ್ಷ್ಮಿ ಮನೇಲಿ ಏನಾದ್ರೂ ತೊಂದರೆ ಆಗಿದ್ಯಾ, ಯಾಕಕ್ಕ ಆ ರೀತಿ ಕೇಳ್ತಾ ಇದ್ಯಾ? ಅಲ್ಲ ಎಲ್ಲರೂ ಒಬ್ಬೊಬ್ರು ಒಂದೊಂದರ ಹೇಳ್ತಾ ಇದೀರಲ್ಲ, ಕಾವ್ಯ ಎಲ್ಲೋದ್ಲು, ಏನಾದ್ರೂ ಅನಾಹುತ ಆಯ್ತಾ ಹೇಳು ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಅಕ್ಕ ನೀನ್ ಯಾಕೆ ಆ ರೀತಿ ಯೋಚನೆ ಮಾಡ್ತಿದ್ಯಾ, ಯಾರಿಗೂ ಏನೂ ಆಗಿಲ್ಲ ಅಕ್ಕ, ಎಲ್ಲ ಚೆನ್ನಾಗೇ ಇದಾರೆ, ನೀನ್ ಸ್ವಲ್ಪ ಜ್ಯೂಸ್ ಕುಡ್ದಿ ರೆಸ್ಟ್ ಮಾಡು ಅಂತ ಅವರು ಸಹ ಆ ಗೆರೆನ ದಾಟ್ಬಿಟ್ಟಿನ ಹೊರಟಿರ್ತಾರೆ. ಅಷ್ಟೊತ್ತಿಗೆ ಅವ್ರ ಅತ್ತೆಯವರು ಸಹ ಬರ್ತಾ ಇರ್ತಾರೆ. ಅಮ್ಮ ಅಪ್ಪಣ್ಣ ನೀನ ಈ ರೀತಿ ನೋಡಿ ತುಂಬಾ ಖುಷಿ ಆಗ್ತಿದೆ, ಹೇಗೋ ನೀನು ಆ ಜೀವನನೇ ಜಯಿಸ್ಬಿಸ್ ಬಂದಿದ್ಯಾ ಅನ್ನೋ ತರ ನನಗೆ ಖುಷಿ ಆಗ್ತಿದೆ ಅಂತ ಹೇಳ್ತಿದಂಗೆ. ಅಲ್ಲ ಅತ್ತೆ ನನಗ್ಯಾಕೋ ತುಂಬಾ ಕೀಡ್ ಸಂಕೇತಿಸ್ತಿದೆ, ಯಾಕಮ್ಮ ಅಪ್ಪಣ್ಣ? ಅಲ್ಲ ಈ ಮನೇಲಿ ಏನೋ ಅನಾಹುತ ಆಗಿದೆ ಅಂತ ಗೊತ್ತಾಗ್ತಿದೆ ನನ್ಗೆ. ಅಯ್ಯೋ ನೀನ್ ಏನೇನೋ ಅನ್ಕೊಳಕ್ ಹೋಗ್ಬೇಡ, ಫಸ್ಟ್ ನೀನು ಹುಷಾರಾಗು, ಆಮೇಲೆ ನಿನ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ. ಅಯ್ಯೋ ಯಾಕತ್ತೆ ನೀವೂ ಈ ವಿಚಾರನ ಮುಚ್ಚಿಡ್ತಾ ಇದ್ದೀರಾ, ನನ್ ಸೊಸೆ ಕಾವ್ಯ ಎಲ್ಲಿ ಅತ್ತೆ ಅಂತ ಕೇಳ್ತಾ ಇರ್ತೆ. ಅಯ್ಯೋ ನಾನು ಅಲ್ಲಿ ನಿಮ್ಮ ಮಾವನ ಹತ್ರ ಮಾತಾಡ್ಸ್ಕೊ ಬತ್ತೀನಮ್ಮ, ನೀನ್ ರೆಸ್ಟ್ ಮಾಡು ಅಂತ ಹೇಳಿನ ಅವರು ಸಹ ಅಲ್ಲಿಂದ ಹೊರಟಿರ್ತಾರೆ. ಏನು ಯಾರು ಯಾವ ವಿಚಾರನೂ ಹೇಳ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಪರ್ಣ ಅವರು. ಇನ್ನು ಅಷ್ಟೊತ್ತಿಗೆ ರಾಜ್ ಅಲ್ಲಿ ನಿಂತಿದ್ ನೋಡಿ. ಏನೋ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಲ್ಲ ಕಣೋ ನಿಮ್ಮಮ್ಮ ನೋಡಿದ್ರೆ ಕಾವ್ಯ ಎಲ್ಲಿ ಅಂತ ಕೇಳ್ತಿದ್ದಾರೆ, ಈಗ ಏನ್ ಮಾಡ್ತೀಯಾ ಹೇಳು, ಕಾವ್ಯನೋ ಕರ್ಕೊಂಡ್ ಬಾರೋ ಅಂತ ಹೇಳ್ತಾ ಇದ್ರು. ನೋಡೋಣ ಅಜ್ಜಿ ಏನಾಗುತ್ತೋ ಅಂತ ಸೀದಾ ಅಲ್ಲಿಂದ ಮತ್ತೆ ಅವನು ಅಲ್ಲಿಂದ ಬೇಜಾರಾಗಿ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಅಪರ್ಣ ಅವರು ಧಾರಾವಾಹಿಯ ಪ್ರತಿಯೊಂದು ಸಂಚಿತ ಪತ್ತೆ ನೋಡಬೇಕಾದ್ರೆ ನಮ್ಮ KTVS 365 ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನ ನೈಟ್ ಆಗಿರುತ್ತೆ. ಅಪರ್ಣ ಅವರು ಬಾಗಲ್ನ ನೋಡ್ಕೊಂಡೆ ಆ ಕಡೆ ಈ ಕಡೆ ವಾಕಿಂಗ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ರಾಜ್ ಸಹ ಮೇಲಿಂದ ಇಳಿತಾ ಇರ್ತಾನೆ. ಯಾಕ್ ಮಾಮ್ ಇಲ್ಲೇನ್ ಮಾಡ್ತಿದ್ಯಾ
ಹಾ ನನ್ನ ಸೊಸೆ ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ದೀನೋ. ಮಾಮ್ ಯಾಕೆ ಮಾಮ್ ಈ ರೀತಿ ಮಾಡ್ತಿದ್ಯಾ ಅಂತ ಕೇಳ್ದೆ. ಇನ್ನೇನೋ ಎಲ್ಲೋ ನನ್ನ ಸೊಸೆ ಇಷ್ಟೊತ್ತಾದ್ರೂ ನನ್ನ ಸೊಸೆ ಮನೆಗೆ ಬಂದಿಲ್ಲ ಅಂದ್ರೆ ನೀನ್ ಏನೋ ಮನುಷ್ಯ, ಫೋನ್ ಮಾಡಿ ಎಲ್ಲಿದ್ದಾಳೆ ಏನು ವಿಚಾರಿಸ್ಬೇಕು ಅನ್ನೋ ನಿನ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಅಂತ ಹೇಳ್ತಿದಂಗೆ ಇನ್ನ ಮನೆ ಮಂದಿಯವರೆಲ್ಲರೂ ಸಹ ಇನ್ನ ಹಾಜರಾಗಿರ್ತಾರೆ. ಅಲ್ಲ ನನ್ ಸೊಸೆ ಇವತ್ತು ಬಂದಿಲ್ವಾ, ಇನ್ಮೇಲೆ ಬರೋದೇ ಇಲ್ವಾ, ಎಲ್ಲೋಗಿದ್ದಾಳೋ, ನಿನಗೆ ಸ್ವಲ್ಪನೂ ಪರಿಜ್ಞಾನ ಅನ್ನೋದಿಲ್ವೇನೋ ಅಂತ ಬೈತಾ ಇರ್ತಾರೆ. ಇನ್ನೆಲ್ಲರೂ ಸಹ ಆ ವಿಚಾರನ ಕೇಳಿಸ್ಕೊಂಡು ತಲೆ ಬಗ್ಸಿ ಮೌನವಾಗಿ ನಿಂತಿರ್ತಾರೆ. ಸ್ವಪ್ನ ನೋಡಿದ್ರೆ ಸೀದಾ ಮೇಲಿಂದ ನಡ್ಕೊಂಡ್ ಬರ್ತಾ ಇದ್ದೀವಿ ನೋಡಿ. ಇನ್ನು ಅಷ್ಟೊತ್ತಿಗೆ ಅಪರ್ಣ ಅವರು ಸಹ ಎಲ್ಲರೂ ಇಷ್ಟು ಮೌನವಾಗಿದ್ದೀರಲ್ಲ, ಎಲ್ಲಿ ನನ್ ಸೊಸೆ? ಒಂದ್ ದಿವಸನೇ ನನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವಳು ಕೈಕಾಲು ಅಲ್ಲಾಡ್ದಿರ ನನ್ ಜೊತೆನೆ ಇದ್ದು ನೋಡ್ಕೊಳ್ಳೋಳು. ಇವತ್ತೆಲ್ಲ ನಿಮಗೇನಾಗಿದೆ? ಎಲ್ಲಿ ನನ್ ಸೊಸೆ? ಏನ್ ಎಲ್ಲರೂ ಬಾಯಿ ಮುಚ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಇನ್ನ ರಾಜ್ ನೋಡಿದ್ರೆ, ಮಾಮ್ ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಮಾಮ್, ಸ್ವಲ್ಪ ಕಾಮಾಗಿರು ಅಂತ ಹೇಳ್ತಾ ಇದ್ರು. ಸಾಕು, ನೀವ್ ಹೇಳಿದ್ದು ನಾನ್ ಕೇಳಿದ್ದು, ಇಷ್ಟೊತ್ತು ತಡ್ದಿ ಸಾಕಾಯ್ತು. ನನ್ ಸೊಸೆ ಬರ್ತಾಳೆ, ಯಾಕ್ ಬರ್ತಾಳೆ, ಈಗ ಬರ್ತಾಳೆ ಅಂತ ಕಾಯ್ದಿ ಸಾಕಾಗೋಯ್ತು. ಎಲ್ಲಿ ನನ್ ಸೊಸೆ ರಾಜ್, ಎಲ್ಲಿ ಅಂತ ಕೇಳ್ತಿದಂಗೆ ಇನ್ನ ಎಲ್ಲರೂ ಎಲ್ಲೇ ಈ ಮಥರೆ ಏನಾದ್ರೂ ಮಾಡಿ ನನ್ ಸೊಸೆನ ಹೊರ್ಗಡೆ ದಬ್ಬಿದಾಳ ಏನೋ ಅಂತ ಕೇಳ್ತಾ ಇರ್ತಾರೆ. ಅಷ್ಟೊತ್ಗೆ ಇನ್ನ ಆಂಟಿ ಇಷ್ಟೊತ್ತು ಕಾಯ್ದು ನನ್ಗೂ ಸಾಕಾಗೋಯ್ತು, ಏನೋ ಅಜ್ಜಿ ನನ್ನ ಕ್ಷಮಿಸ್ಬಿಡಿ, ನಾನೊಂದು ವಿಚಾರ ಹೇಳ್ಬೇಕು ಆಂಟಿಗೆ ಅಂತ ಹೇಳಿ ಎಲ್ಲ ನಡೆದಿರೋ ವಿಚಾರನೆಲ್ಲ ತಿಳಿಸ್ತಾ ಇರ್ತಾರೆ. ನೋಡಿದ್ರೆ ಅವ್ರಿಗೆ ಆ ವಿಚಾರ ಕೇಳಿಸ್ಕೊಂಡು ವಿಪರೀತ ಶಾಕ್ ಆಗಿರುತ್ತೆ. ಇದಕ್ಕೆಲ್ಲ ಕಾರಣ ನಮ್ಮ ಅತ್ತೆ ಅಲ್ಲ ಆಂಟಿ, ನಿಮ್ ಮಗ ರಾಜೆ ಅಂತ ಹೇಳಿದ್ ನೋಡಿ ಅವಳಿಗೆ ವಿಪರೀತ ಶಾಕ್ ಆಗಿರುತ್ತೆ. ಏನ್ ಹೇಳ್ತಿದ್ಯಾ ಸ್ವಪ್ನ, ನಿಜನಾ? ಹೀಗೆಲ್ಲ ಆಗಿದ್ಯಾ? ಅಲ್ಲ ಆಂಟಿ, ಯಾಕೋ ಈ ರೀತಿ ಕೆಲಸ ಮಾಡಿದ್ಯಾ? ನನ್ ಸೊಸೆ ಏನೋ ತಪ್ಪು ಮಾಡಿದಾಳೆ, ಅವಳು ಬೆಂಕಿ ಕಣೋ, ಯಾಕೋ ನೀನ್ ಈ ರೀತಿ ಎಲ್ಲ ಹೇಳ್ತಾ ಇದ್ಯಾ ಅಂತ ಕೇಳ್ತಾ ಇರ್ತಾರೆ. ಅಶೋಕ್ಗೆ ಆಂಟಿ ನಾನೊಂದು ವಿಚಾರ ಕೇಳ್ತೀನಿ, ಹೇಳ್ತೀರಾ? ಅಷ್ಟಕ್ಕೂ ಕಾವ್ಯ ಆಫೀಸ್ಗೆ ಅವಳೇ ಹೋದ್ಲಾ ಅಥವಾ ನೀವು ಕಳ್ಸಿದ್ಕೆ ಹೋದ್ಲಾ ಆಂಟಿ ಅಂತ ಕೇಳ್ತಾ ಇರ್ತಾಳೆ ಅಪರ್ಣ ಅವ್ರ ಹತ್ರ. ಆಗ ಯಾಕಮ್ಮ ಸ್ವಪ್ನ, ಏನಾಯ್ತು? ಅಲ್ಲ ಫಸ್ಟ್ ಹೇಳಿ ಆಂಟಿ, ನಾನು ಹೇಳ್ತೀನಿ. ನಾನೇ ಹೋಗು ಅಂತ ಹೇಳಿದ್ಮೇಲೆನೆ ಹೋಗಿದ್ದವಳು ಅಂತ ಹೇಳಿದ್ ನೋಡಿ. ರಾಜ್ಗೆ ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ವಿಪರೀತ ಶಾಕ್ ಆಗಿರುತ್ತೆ. ನೋಡ್ದಾ, ನನ್ ಕಾವ್ಯ ಯಾವತ್ತೂ ಈ ರೀತಿ ತಪ್ಪು ಮಾಡ್ದವಳೆ ಅಲ್ಲ, ಎಲ್ಲದಕ್ಕೂ ಈ ರಾಹುಲ್ ನಮ್ಮತ್ತೇನೆ ಹೊಣೆ. ನೀನ್ ಯಾಕೆ ರಾಜ್ ಈ ರೀತಿ ತಪ್ಪು ಮಾಡ್ದೆ ಅಂತ ಸ್ವಪ್ನನೂ ಸಹ ತುಂಬಾ ಬೇಜಾರಾಗಿ ಹೇಳ್ತಾ ಇರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಅಪರ್ಣ ಅವ್ರಿಗೆ ವಿಪರೀತ ಆ ವಿಚಾರನ ಕೇಳಿಸ್ಕೊಂಡು ಎದೆ ಹಿಡ್ಕೊಂಡಂಗಾಗಿರುತ್ತೆ. ಈಗ ಅಪರ್ಣ ಅವರೇ ಸೀದಾ ಹೋಗಿ ಕಾವ್ಯನ ಮನೆ ಹಿಂತಿರುಗಿಸ್ತಾರ. ಮತ್ತೆ ರಾಜ್ ಇಲ್ಲ ಮಾಮ್, ನನ್ಗೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ ನಿರಾಕರಿಸಿ ಅವಳ ಜೀವನನ ಅವಳು ನಡೆಸ್ಕೊಳಕ್ ಬಿಡ್ತಾನ ಅಥವಾ ರಾಜ್ ಹೋಗಿ ಕರ್ಕೊಂಡ್ ಬರ್ತಾನ? ಇದಕ್ಕೆಲ್ಲ ಸೂತ್ರಧಾರಿ ರಾಹುಲ್ ಮತ್ತೆ ನಾಗವೇಣಿ. ಇದಕ್ಕೆ ಅವ್ರಿಗೂ ಸಹ ಹೊಡ್ತಾ ಬೀಳುತ್ತಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.